ಸೈಲೆಂಟ್ ಮಾಡೋದು ಅದು ಇಟ್ಸ್ ಓಕೆ. ಮಧ್ಯಾಹ್ನದ ಮೇಲೆ ರಿಪ್ಲೈ ಮಾಡು. ಮಧ್ಯಾಹ್ನ 12 o'clock ಮೇಲೆ ರಿಪ್ಲೈ ಮಾಡು. ये पकड़ लो इनोली साइलेंट मारता दोनों दिस इज मेन पेज. ओके, treat it like main. Post it honestly, you honestly cannot. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಸಂಜನಾ ಗಲ್ರಾಣಿ ಫೌಂಡೇಶನ್ನಿಂದ 300 ಜನಕ್ಕೆ ನಾವು ಊಟ ತಯಾರು ಮಾಡ್ತಾಯಿದ್ದೀವಿ ಇಂದಿರಾನಗರಲ್ಲಿ. ಸೊ ಇವರು ನಮ್ಮ ಶೆಫು ಕೇಶವ್ ಅಂತ, ಸೊ ಇವರು ಆ್ಯಂಟೋನಿ ಅಂತ. ಸೊ ಇವತ್ತಿನ ಅಡುಗೆ ಬಂದ್ಬಿಟ್ಟು ಟೊಮೆಟೊ ಬಾತ್ ಮಾಡ್ತಾಯಿದ್ದಾರೆ. ಯಾರ್ಯಾರು ಬಡ ಜನ ಇದ್ದಾರೋ, ಸೊ ಯಾರ್ಯಾರಿಗೆ ಊಟದ ಅವಶ್ಯಕತೆ ಇದೆಯೋ, ಸೊ ಅಂಥವ್ರಿಗೆ ನಾವು ಇವತ್ತು ಊಟ ತಯಾರಿ ಮಾಡಿ ಎಲ್ರಿಗೂ ಹಂಚೋ ಕಾರ್ಯಕ್ರಮ ಮಾಡ್ತಿದ್ದೀವಿ. ಸೊ ಈಗ ಆಲ್ರೆಡಿ ಕುಕ್ಕಿಂಗ್ ಸ್ಟಾರ್ಟ್ ಆಗೋಗಿದೆ. ಇನ್ನೇನು 12:30 ಒಳಗಡೆ ರೆಡಿ ಆಗೋಗುತ್ತೆ. ಸೊ ಎಲ್ರಿಗೂ ಹಂಚೋ ಕಾರ್ಯಕ್ರಮ ನಡೆಯುತ್ತೆ. Catch this. इधर इसको
बना देंगे इसके ऊपर। हाँ? इसमें रखे तो नहीं होते बहुत अच्छा था। और भी कर सकते हैं, नीचे थोड़ा पत्थर रख के इसके ऊपर रख सकते हैं। इसके ऊपर नीचे थोड़ा 3 पत्थर रखना और रखे तो ऊपर आ जाता है ना, उस टाइम ठीक होता है। इटके सीमेंट इटके ಇಟ್ಕೆ ಬೇಕಾ? ಎಷ್ಟು ಬೇಕು? ಒಂದು 3-4 ತಗೊಬನ್ನಿ. ಯಾರು ನೋಡಿಲ್ಲ. कौन सा लैंग्वेज है? कन्नड़ा? कन्नड़ा नहीं आता है, हिंदी? हिंदी इंग्लिश। ओके। साइकिल में तुम बात करना सुनाई देगा उसमें। म्यूट किया है क्या? हाँ। कौन छोटे आएगा ऐसे। कम करेगा ना? ऐसे ना जाने का उधर। वो लेफ्ट है, राइट घुमा, राइट घुमा, लेफ्ट नहीं है। ऐसे आएगा अंकल। हाँ सर, हाँ ऐसे सर, ही। उसको निकलना। पहले इसको अंडे उतारना नीचे। ಹುಷಾರು ಹುಷಾರು ಅಂಕಲ್. ಓ ಯಾಕೆ ಏನಾಗ್ತಿದೆ ಅದು? ಕರೆಕ್ಟ್ ಆಗಿದೆ ಅಂಕಲ್? ಕರೆಕ್ಟ್ ಆಗಿರುತ್ತಾ ನಿಮ್ಗೆ ಮಾಡೋಕ್ಕೆ?
Ilyaraj, MDU. Thank you so much, Ilyaraj. Thanks a lot. ट्वेल्व 30 में क्लोज हो जाएगा ना. ಎಲ್ರಿಗೂ ನಮಸ್ತೆ. ಸೊ ಇವತ್ತು ನಾವು 300 ಜನಕ್ಕೆ ಅಡುಗೆ ತಯಾರಿ ಮಾಡ್ತಾ ಇದ್ದೀವಿ ಸಂಜನಾ ಗಲ್ರಾಣಿ ಫೌಂಡೇಶನ್ ವತಿಯಿಂದ. ಸೊ ಇಂಥ ಕೊರೋನಾ ಟೈಮಲ್ಲೂ ಲೈಕ್ ಜನಗಳಿಗೆ ನಾವು ಏನೋ ಒಂದು ಹೆಲ್ಪ್ ಮಾಡಬೇಕು ಅಂತ ಸೊ ನಾವು ಇವತ್ತು ಅಡುಗೆ ತಯಾರಿನ ಮಾಡಿಸಿ, ಪ್ರೊಫೆಷ್ನಲ್ ಕುಕ್ ಇದ್ದಾರಲ್ಲ ಸೊ ಅವ್ರ ಕೈಯಿಂದನೇ ಅಡುಗೆ ತಯಾರಿ ಮಾಡಿಸಿ ಪ್ರಿಕಾಷನ್ಸ್ ತಗೊಂಡು ಮಾಸ್ಕ್ ಹಾಕ್ಕೊಂಡು ಎಲ್ಲ ಇವತ್ತು ಅಡುಗೆ ಮಾಡ್ತಿದ್ದೀವಿ. ಸೊ ನಮ್ಮ ಮೇಯ್ನ್ ಏಮ್ ಏನಂದರೆ ಲೈಕ್ ಯಾರೂ ಹಸಿವಿನಿಂದ ಬಳಲಬಾರ್ದು. ಅಟ್ಲೀಸ್ಟ್ ಅವ್ರಿಗೆ ಒನ್ ಟೈಮ್ ಆದರೂ ಊಟ ಒದಗಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಕರ್ತವ್ಯ ಮತ್ತು ನಮ್ಮ ಏಮ್ ಅದೇ. ಸೊ ಇನ್ನೇನು 12:30 ಅಷ್ಟರಲ್ಲಿ ಅಡುಗೆ ತಯಾರಿ ಆಗೋಗುತ್ತೆ. ತಯಾರಿ ಆದ ಕೂಡಲೇ ಸೊ ನಾವು ಇದನ್ನು ಹಂಚಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲರಿಗೂ. ಸತತ 15 ದಿವಸದಿಂದ ನಾವು ಮಾಡ್ತಿದ್ವಿ ಇದನ್ನು. क्या नाम है? संजना गलरानी, SANJJ. ओ नीचे है ना, नीचे. ओ मेन पेज वही है. Hi, good morning all. Today we are preparing tomato bath for the people who are in the need. So we have already started cooking in Indranagar. So it will be finished at 12:30. So we are gonna distribute the food to the people who are in very needy. ಸೊ ಕೇಶವ್ ಅಂತ ಮೇಯ್ನ್ ಕುಕ್ಕು. ಸೊ ಅವರೇ ಇವತ್ತಿನ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ಸೊ ಇಂಥ ಕೊರೋನಾ ಸಂದರ್ಭದಲ್ಲೂ ರಿಸ್ಕ್ ತಗೊಂಡು ಕೇಶವ್ ಮತ್ತು ಆ್ಯಂಥೋನಿ ಅನ್ನೋರು ಇವತ್ತು ಬಂದು ನಮ್ಗೆ ಅಡುಗೆ ಮಾಡಿಕೊಡ್ತಾ ಇದ್ದಾರೆ. ಸೊ ನಮ್ಮ ಕಡೆಯಿಂದ ಅವ್ರಿಗೆ ತುಂಬು ಹೃದಯದ ಧನ್ಯವಾದ. ನೋಡಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಸೊ ಇವತ್ತು ಅಡುಗೆಯನ್ನು ತಯಾರಿ ಮಾಡ್ತಿದ್ದೀವಿ. ಸೊ ನಮ್ಮಿಂದ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ.
ಸೊ ನೀವು ಸಂಜನಾ ಕಲ್ರಾಣಿ ಫೌಂಡೇಶನ್ನ ಫೇಸ್ಬುಕ್ಕು ಲೈಕಿ ಮತ್ತು ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ಫಾಲೋ ಮಾಡ್ಬೋದು. ಮತ್ತು ಇಮೇಲ್ ಅಡ್ರೆಸ್ ಕೂಡ ನಾವು ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಮೇಲೋಗಿದ್ದಾರೆ, ಹಾಂ ಬರ್ತಾರೆ. ಇನ್ನೇನು ಸ್ವಲ್ಪ ಕೆಲವೇ ಗಂಟೆಗಳಲ್ಲಿ ಊಟ ತಯಾರಿ ಆಗೋಗುತ್ತೆ.
लाल मिर्ची खा लो। डाल दिया ना ऑलरेडी, डाल दिया ना, अच्छा डाल दिया। अब थोड़ा लेट हो गया। ನಮ್ಮ ಆಂಟಿ ಎಲ್ಲರಿಗೂ ಸಜೆಷನ್ಸ್ ಕೊಡ್ತಾ ಇದ್ದಾರೆ ಯಾವ ಥರ ಅಡುಗೆ ಮಾಡೋದು ಅಂತ. मीडियम तीखा रखना, ज़्यादा तीखा भी नहीं रखना, क्योंकि जब बुजुर्ग लोग हैं ना बड़े बड़े मर के, मीडियम तीखा ही रखना। पानी जैसा बोलते आग बढ़ा। क्योंकि दही वही नहीं है ना, साइड में कुछ नहीं है ना, तो उसके लिए मीडियम तीखा रखना अच्छा बना। पानी भर के रखा है? हाँ रखा ले। करें रोज रात को ये धो के फुल पानी भर के रख दो, ताकि कुछ देर हमको चावल के लिए खाना बनाने के लिए पानी नहीं पड़ेगा। भरने में टाइम वेस्ट नहीं करना। 2 मिनट में भर जाता है। ये भर के साफ पानी लेके गंदा हो जाता कपड़ा है। डाल के रख दो। ಆಂಟಿ ಶೆಫ್ಗೆಲ್ಲ ಸಜೆಷನ್ ಮಾಡ್ತಾ ಇದ್ದಾರೆ ಖಾರ ಜಾಸ್ತಿ ಹಾಕ್ಬೇಡಿ ಅಂತ. ಸೊ ಅವ್ರಿಗೆ ಎಷ್ಟು ಕಾಳಜಿ ಇದೆ ನೋಡಿ ಎಲ್ರ ಮೇಲೂ. ये बर्तन में नीचे पकड़ रहा है ना। हाँ गैस स्लो कर सकते हैं, थोड़ा स्लो कर दो, ये तो जलने का बात आएगा खाने में। स्लो पकने दो, परवाह नहीं, 15 मिनट देर से पकने दो, खाना अच्छा पकने दो। जल गया तो फिर कोई भी नहीं खा सकेगा, बीच में ही पकड़ रहा है। बंदर ही बीच में है ना, बंदर ही बीच में है ना। அந்த ஃபேக்ட்ரியில் பித்தளை வருது, பித்தளை ಹ್ಞೂ திஸ் இஸ் அலுமினியம் நோ ಹ್ಞೂ கீப் டிஸ்டன்ஸா ಚೆಲುವು. பித்தளைது வரும் பாரு, ಹ್ಞೂ ஹண்டி டைப் அந்த மாதிரி அது எடுத்துக்கோ, அதில் இது தீ பிடிக்காது. ಕೇಕ್ಲ ಫೋನ್ ಕಲಿತು ಕೇಕ್ಲ ಹಾಕ್ತೀನಿ. திஸ் இஃப் யூ மிஸ் 1 செகண்ட் ஆல்சோ அது தீ பிடிச்சிடும். ஸோ பெட்டர் அது பித்தளை பர்த்தன் வெரி சேஃப். थोड़ा दूर खड़े हो जाओ, ऊपर तक। ये अभी 25 किलो का बना रहे हैं, तो कितना केजी ऑनियन डाला? 5 केजी। टमाटर 7 केजी। और पानी कितना लीटर डालोगे? 25 किलो चावल का 50 का पानी डालोगे ना, तो डबल डालोगे। कभी चेक नहीं मिला हमको बनाना पड़ा तो हाँ, बनाना पड़ेगा। अब क्या करना, कमिटमेंट कर दिया है बच्ची ने, तो थोड़ा बनाना ही पड़ेगा ना। अभी भगवान न आपका करे बेटी है। हाँ चेक नहीं आया तो इतना ध्यान दे लेना कि इतना कितना चाहिए। 10 किलो ऑनियन कैलकुलेट की थी, 1 किलो को समझो 4 ऑनियन करके ऐसे हिसाब लगा लो। 7 kg वाली। 7 केजी ऑनियन, 7 केजी टमाटर। हाँ बोल, नाश्ता किया? हाँ नाश्ता किया? हमारी आराम कर बोला, नीचे खाना मंगाते हैं। हाँ हाँ पहना है, मास्क पहनो, मास्क पहनो। इनाली मास्क पहनो बेटे। ठीक है। कितना घंटे में बनता है? 1 घंटा। भूनने को टाइम लगता है, पानी डाल के बॉईल आएगा, चावल डालना।
वाटर है। एक दिन में 1 सिलेंडर पकता है। एक सिलेंडर सिंगदाना भी डाला है। तेल कितना डाला है? लीटर 2 लीटर। फिर 5 5 लीटर डाला, 5 लीटर कितना डाला? तेल 5 लीटर डाला, 5 लीटर। अभी अभी हो रहा है ना, पहले हमारे ठंडा है ना, वो तक ड्राई नहीं हुआ। तेल डाल के सारा गरम मसाला तेजपत्ता सब डाल के। हाँ, फिर ऑनियन और चिल्ली डाल के 2-3 घंटे, उसके बाद टमाटर मसाला। अभी आप क्या होंगे? दो लोग ही आ गए ना, घंटे का काम है ना। पुण्य का काम है, कितने लोग आएंगे देखो, तुम्हें दुआ करेंगे। ये भी 10 लीटर 15 लीटर। बॉईल डाल दो, चावल डाल के फिर स्लो कर दो। तेल थोड़ा कम ही डालो, जैसे कि तेल कम खाते हैं ना, प्याज ऐसे डालो। हाँ, वो पकड़ लेगा। ताकि से कम हो जाए। इसमें हम 3 लोग बड़ा खाते हैं, 6 किलो चिकन ना देखो खाना खाते हैं। तेल माना चर्बी चढ़ना, तेल वगैरह कम करते हैं। हम लोगों को तेल एकदम खिलना चाहिए, तेल भी चाहिए और ऊपर से घी भी डालना। टेस्ट भी होता है ना। एक नहीं, अभी फास्ट कर देंगे बॉईल होने को।
मेरे रूम में जा। हाँ, गंगा को बोल एक दुपट्टा देने को। रूम में मेरे वार्डरोब में ही रहेगा कोई भी। 1.5 hours और लगेगा। 1.5 hour और लगेगा। 12:30 सर। मेजरमेंट है ये 20 लीटर जो होता है अकॉर्डिंग टू। देख थोड़ा तो क्या कर रहे हो। 25 kg से 50 लीटर पानी डालना डबल। So he has kept everything measurement. 20 लीटर जो 2.5 लीटर। So tomorrow onwards you can manage. That's what I was telling him. इमरजेंसी हुआ तो हमको बनाना पड़ेगा। तो इनके कटिंग फिटिंग में टाइम लगता है। लाइव है। कटिंग में टाइम लगता है, बाकी खाना बनाने में टाइम हाँ। नहीं लगता है ना। नहीं वो शाम को हो जाएगी पूरी कटिंग कटिंग। सब्जियाँ काटने में। Hi guys. Don't Yes, we have just set up. This is our work which has bigger and it's the first day of cooking. So we are also learning how to do it. We want to cook double the quantity, but first day let's take how much stress we can tolerate. So we're starting with 25 kilos of cooking today, and soon we'll go to 50 kilos. We'll go to 2 gases. So that's the plan eventually. ये बराबर हुआ ना, मैंने आपको बोला था। आपको जल्दी। So yes, there you are. I'm cooking it very well. Thank you. ये ಹ್ಯಾಂಡಲ್ ಮಾಡೋದು ಎರಡು ಪೀಸ್ ಕರೆಕ್ಟ್ ಬೆಟರ್ ಇದೆ ಫಾರ್ಮ್ಯಾಟ್ ಬೆಟರ್ घर का खाना डबल भी होता है, मतलब ज़्यादा लोग खाते हैं। 25 किलो में कितने लोग खा सकते हैं? 100 ग्राम एक आदमी समझो। 100 से अब हाँ डाल दिया पानी डाल दिया, बाद में ऐड कर देते हैं। गाइस कम ऑन संजना गलरानी मेरा डबल। चावल धो लिया। ये सॉर्टेड प्राइस है। ये करेक्ट हुआ ना। अब वही प्लान आपने ब्रिक्स पर डे 1 सिलेंडर नहीं होगा। हाँ पूरा हमने आधा समझा ना। नहीं आधा ऐसा देता है वो दूसरा क्वार्टर वाला है सिलेंडर। ये पहले वाला है। Ah, okay. We are telling your friends that you started a live video. Hi. How's everyone? So yes, the good news is we just started cooking. You can see gas there. The food is covered, and we have done it very conveniently because social work now is stopped. ನಮ್ಮ ಅನುಕೂಲಕ್ಕೋಸ್ಕರ ನಾನು ಮನೆ ಕೆಳಗೆ ನಿಲ್ಲಿಸ್ತಾರೆ ಆ್ಯಂಡ್ ಇಲ್ಲಿಂದಾನೆ ಬಾಗಿ ಬಂದಾಗ ಯಾರ್ಯಾರು ಬೇಕಾಗಿದ್ದಾರೋ ಯಾರ್ಯಾರು ನಮಸ್ಕಾರ ನಿಮಗೆ ತುಂಬ ಥ್ಯಾಂಕ್ಸ್, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸೊ ಲಾಕ್ಡೌನ್ ಟೈಮಲ್ಲೂ ನೀವು ಬಂದು ಟ್ರಾವೆಲ್ ಮಾಡಿ ನಮಗೋಸ್ಕರ ಬಂದು ಅಡುಗೆ ಮಾಡಿಕೊಡ್ತಿದ್ದೀರಾ. ಸೊ ಸಂಜನಾ ಗಲ್ರಾಣಿ ಫೌಂಡೇಶನ್ನಿಂದ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಆಂಟೋನಿ, ಥ್ಯಾಂಕ್ ಯು.
chefs who come, Wacky Goose. Thanks to Wacky Goose to send us the chef. And the remaining everything is pretty organized. You can see it on here. We've planned it according to our convenience because booking on the Madhve Chapra book ಮಾಡೋದು ಒಂದು ಪೆಂಡಾಲ್ ಹಾಕೋದು ಆ ದುಡ್ಡು ಯಾಕೆ ವೇಸ್ಟ್ ಅದರಿಂದ ಒಳ್ಳೇದು 5 ಕಿಲೋ ಜಾಸ್ತಿ ಅನ್ನನೇ ಪ್ರಿಪ್ರೇಷನ್ ಮಾಡ್ಬೋದಲ್ಲ. ಸೊ ಅದು ಯಾಕೆ ವೇಸ್ಟೇಜ್ ಖರ್ಚು ಯಾವುದೂ ಇಲ್ಲದೆ ಬೇಕಾಗಿದ್ದ ಖರ್ಚುಗಳೇ ತುಂಬ ಜಾಸ್ತಿ ಇದೆ ಮಿನಿಮಮ್ ಕುಕಿಂಗ್. ಆ್ಯಂಡ್ ಎಸ್ ಜಲ್ದಿ ಬರೋಲ್ಲ. ಇಟ್ಸ್ ನಾಟ್ ಫಾರ್ ಯು, ಇಟ್ಸ್ ಫಾರ್ ಪೀಪಲ್ ಇನ್ ನೀಡ್ ಆ್ಯಂಡ್ ಸಾರಿ you, it's just not for entertainment that we're doing. The face and smile in it, everything you are. And I'm a smiling face on this estate of Kerala. So yes, we here. You also go, na? She'll take photo. And very conveniently planned. Take a photo. It's very difficult to get the shares to get. Keep that inside and take the. Include the vegetables and then most important challenge is still having the LPG gases. And yeah, so they're doing all of it in great spirits and it's going to take time to get. Stay tuned with us. My volunteers will be able to help us. Just stay tuned with us. ನೀವು ಇದು ಎರಡೂ ಹ್ಯಾಂಡಲ್ ಮಾಡಿ, ನೀವು ಚೆನ್ನಾಗಿ ಮಾಡ್ತೀರಾ. ಹಾಂ, ಎರಡೂ ಹ್ಯಾಂಡಲ್ ಮಾಡಿ. ನೀವು ತುಂಬ ಕೇಪಬಲ್ ಇದ್ದೀರಾ, ಚೆನ್ನಾಗಿ ಮಾತಾಡ್ತೀರಾ. ಇದು ಇನ್ಸ್ಟಾಗ್ರಾಮ್ ಮೇನ್ ಪೇಜು, ಇದು ಫೇಸ್ಬುಕ್ ಮೇನ್ ಪೇಜು. ಸೊ ಅದು ಆಗ್ತಾ ಇರಲಿ, ಮಾತಾಡ್ತಾ ಇರಲಿ. ಅವ್ರ ಹತ್ರ ಮಾತಾಡಿ ಕನ್ನಡ ಏನು ಕುಕ್ ಮಾಡ್ತಾ ಇದ್ದೀರಾ. ಇವರೇ ಇಲ್ಲ ಅವರು ಅಥವಾ ಇವರು ಕನ್ನಡ ಯಾರಿಗೆ ಗೊತ್ತು? ಕನ್ನಡ ಇವ್ರು ಚೆನ್ನಾಗಿ ಮಾತಾಡ್ತಾರೆ. ಬನ್ನಿ, ಇಂಗ್ಲೀಷಲ್ಲಿ ಅವ್ರ ಹತ್ರ ಮಾತಾಡಿ, ಕನ್ನಡದಲ್ಲಿ ಅವ್ರ ಹತ್ರ ಮಾತಾಡಿ. ವಾಟ್ ಯುವರ್ ಕುಕಿಂಗ್, ಡೋಂಟ್ ಸ್ಟಾಪ್ ಟಾಕಿಂಗ್, ಪೀಪಲ್ ಆರ್ ಹಿಯರಿಂಗ್, ರೈಟ್? ಹಾಂ ಹಾಂ, ಮಾತಾಡಿ. ಸರ್, ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರಿ ನೆನ್ನೆ ನೈಟೇ. ಸೊ ನೀವು ತುಂಬ ಲೈಕ್ ಈ ಕೊರೋನಾ ಟೈಮಲ್ಲೂ ನೀವು ಬಂದು ನಮಗೆ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮಗೆ ಜನರಿಗೆ ಹೆಲ್ಪ್ ಮಾಡೋ ಇದ್ರ ಮನಸ್ಥಿತಿಯಿಂದನೇ ನೀವು ಬಂದಿದ್ದೀರಾ. ಸೊ ಈಗ ಎಷ್ಟು kg ಕುಕ್ ಮಾಡ್ತಾ ಇದ್ದೀರಾ ನೀವು? 25 kg ಕುಕ್ ಮಾಡ್ತಾ ಇದ್ದೀರಾ. ಸೊ ನಾಳೆ ದಿವಸ ಇನ್ನೂ ಜಾಸ್ತಿ ಬೇಕಾಗುತ್ತೆ ಅಂದರೆ ನೀವು ಜಾಸ್ತಿ ಮಾಡೋಕ್ಕೂ ತಯಾರಿದ್ದೀರಾ. ಓಕೆ, ಥ್ಯಾಂಕ್ ಯು ಸರ್. ಸೊ ನೋಡಿ, ಇವರು ಗ್ಲೌಸು ಮತ್ತು ಮಾಸ್ಕು ಎಲ್ಲ ಪ್ರಿಕಾಷನ್ಸ್ ತಗೊಂಡು ಇವತ್ತು ಸೊ ನಮ್ಮ ಫೌಂಡೇಶನ್ಗೋಸ್ಕರ ಅಡುಗೆ ಮಾಡ್ಕೊಡೋಕೆ ಬಂದಿದ್ದಾರೆ ಕೇಶವ್ ಅವರು. ಇಂಥ ಕಷ್ಟ ಕಾಲದಲ್ಲೂ ಅವ್ರಿಗೆ ಗೊತ್ತು ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಸೊ ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ಅವರು ಇವತ್ತು ನಮಗೆ ಕುಕ್ಕಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಧನ್ಯವಾದ. Yeah, please tell me what you are cooking today. That's okay. He's the main chef. Yeah, tell me. So, in this lockdown situation, you have come up with you have cooking for us. So, what is this thing like? People are struggling a lot. So that's why you came here and you are helping us to cook the food. So thank you so much for you and your team. Thank you for Sanjana Galrani Foundation also. Yeah. So we got one small platform to help the people. So that will be better for us also and for this foundation also. So we're working together, so it will be better. Thank you so much, Anthony ji. Thanks a lot. Thank you so much. ಸೊ ಈ ಥರ ಕೊರೋನಾ ಟೈಮಲ್ಲೂ ಅವ್ರು ರಿಸ್ಕ್ ತಗೊಂಡು ಅವ್ರವ್ರ ಮನೆಯಿಂದ ಸೊ ಜನರಿಗೆ ಫೀಡ್ ಮಾಡೋ ಉದ್ದೇಶದಿಂದ ಅವರು ಇವತ್ತು ಲಾಕ್ಡೌನ್ ಅಂತಲೂ ನೋಡಿದೆ 3 ಜನನೂ ಸೊ ಈ ತರಕಾರಿ ಎಲ್ಲ ಐಟಮ್ ತಗೊಂಬಂದು ನಮಗೆ ಇವತ್ತು ಕುಕ್ ಮಾಡಿಕೊಡ್ತಾ ಇದ್ದಾರೆ. ಸೊ ನಮ್ಮ ಮೇನ್ ಉದ್ದೇಶ ಏನಂದರೆ ಬಡವರು ಹಸಿವಿನಿಂದ ಬಳಲಬಾರ್ದು. ಸೊ ಅವ್ರಿಗೆ ಒನ್ ಟೈಮ್ ಆದರೂ ನಮ್ಮ ಫೌಂಡೇಶನ್ ಕಡೆಯಿಂದ ಅವ್ರಿಗೆ ಊಟ ಸಿಗಬೇಕು ಅನ್ನೋದೇ ನಮ್ಮದೊಂದು ಉದ್ದೇಶ.
Yeah, I can also do. I'm studying the Let us cut the vegetables. ಅರ್ಜುನ್ ಯಾವ ನೀರು ಹಾಕ್ತಾರೆ ಅರ್ಜುನ್ ಬೋರಾ ಹಾಗೆ ಹಾಕ್ತಾನೆ ಕಾವೇರಿ ನೀರು ಇರ್ತಾವೆ 50 ಎಲ್ಲ ಬೆಂದಿಲ್ಲ ಇದಾವ Talk to him in English, no? He'll talk to me. Yeah, he has already spoken. Speak much more. What is the recipe? You have to detail and stop talking. ಇದರ ಅಂಕಲ್ Do Uncle, he has already spoken. recipe ಏನು ಅಂತ detail. A to Z बताओ. ಸೊ ಏನೇನು ರೆಸಿಪಿ ಹಾಕಿ ಎಷ್ಟು ಕೆ ಜಿ ಅಡುಗೆ ಮಾಡ್ತಿದ್ದೀರಾ ಎಲ್ಲ ಹೇಳಿ. 25 kg rice, onion 7 kg, tomato 7 kg, garlic ginger paste, chili powder, coriander powder, garam masala, garlic ginger paste, coriander powder, salt powder, peanut. ಇಷ್ಟೆಲ್ಲ ಹಾಕಿ ಟೊಮೊಟೊ ಬಾತ್ ಮಾಡ್ತೀವಿ. ಓಕೆ. ಎಷ್ಟು ಜನರಿಗಾಗತ್ತೆ ಇಷ್ಟು ಟೊಮ್ಯಾಟೊ ಬಾತ್? ಇದು ಬಂದು ಒಂದು 150-200 ಅರ್ಲಿಕ್ಕೆ ಆಗುತ್ತೆ. ಸೊ ಫಸ್ಟ್ ಡೇ ಆಗಿರೋದ್ರಿಂದ ಇಷ್ಟು ಮಾಡ್ತಿದ್ದೀರಾ, ಮುಂದಕ್ಕೆ ಹೋಗ್ಬಿಟ್ಟು ಜಾಸ್ತಿನೂ ಚೆನ್ನಾಗಿ ಮಾಡ್ತಿರಲ್ಲ. ನೀವು ಜಾಸ್ತಿ ಬೇಕಾ ಮಾಡಿ. ಬಟ್ ಫಸ್ಟ್ ಡೇ ಎಕ್ಸ್ಪೆರಿಮೆಂಟ್ ಆಗಿರೋದ್ರಿಂದ ಈ ಥರ ಮಾಡ್ತಿದ್ದೀರಾ. ಬಾಕಿ ಮಾತಾಡು. Not here, but backside is the sound. Backside is. ಸೊ ಇವರು ಮೈನ್ ಚೆಫು, ಇವರೇ ಇವತ್ತು ಅಡುಗೆ ಮಾಡ್ತಿರೋದು. ಸೊ ಅವ್ರ ಅಸಿಸ್ಟೆಂಟ್ಸ್ ಇಟ್ಕೊಂಡು ಅವರೆಲ್ಲರಿಗೂ ಗೈಡೆನ್ಸ್ ಕೊಟ್ಟು ಇವರು ಅಡುಗೆ ಹೇಗೆ ತಯಾರಿ ಮಾಡೋದು ಅಂತ ಸೊ ಅವರು ಅಸಿಸ್ಟೆಂಟ್ ಯಾರಿದ್ದಾರೋ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಇವರೇ ನಮ್ಮ ಮೇನ್ ಚೆಫು. ಇವತ್ತು ಟೊಮೊಟೊ ಬಾತ್ ಇವರೇ ಮಾಡ್ತಿರೋದು. You need to catch just a minute. Yes. You catch it. Just I'll speak to you. Just a minute. Just wait. I don't know, someone is calling me from that time. Go. Put it off कर दो. Hi, we'll come back in some time. Finish कर दो. रुको. Nan. चाबी कहाँ है? कार के ऊपर होगा. हाय सुबू.
So we have just started cooking from the foundation. All of you pray for us that the quantity only increases. This is the day 1. We're cooking for about 200 people. Guys, we are more active on my Instagram page. Also follow Sanjana Galrani Foundation pages every single place in Instagram and Facebook. On the table, I think. लेके आओ. We are making tomato rice today. That's the thing. It's the day 1 we are cooking. Previously we bought the food from somewhere else. It was a great help from them also to send it across. Now onwards we are cooking here. Then we are starting distribution here itself. People from the slum areas, which is about 1.5 kilometers from my house, underprivileged areas, people are going to be coming. We'll come back live later. Please follow Sanjana Galrani Foundation pages everywhere. Thank you.